ಯಾರು ಗೊತ್ತಾಯ್ತಾ? ಜಮೀನ್ ತುಂಬಾ ಇದಾಯ್ತು, ಪರವಾಗಿಲ್ಲ ಕಳಿಸಿದಾರಲ್ಲ ಸರ್. ಫುಲ್ ನೇಮ್ ಡಿಸಿಗ್ನೇಷನ್ ಹೇಳಿ ಸರ್. ಸಂಜಯ್ ಗೌಡ್ರು KPCC ಕನ್ವೀನರ್, ಸಂಯೋಜಕರು. ಜೈ ಭೀಮ್. ಈ ದಿನ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಚಿಂತಕರ ಒಕ್ಕೂಟ, ಬಹುಜನ ಮಹಾಸಭಾ ಮತ್ತು ಪರ್ಯ ಮಹಾಸಭಾ ಹಾಗೂ ಸಮಾನ ಮನಸ್ಕರ ಸಂಘಟನೆಗಳ ಸಹಯೋಗದಲ್ಲಿ ಈ ಇಡೀ ಭಾರತದಲ್ಲೇ ಎಲ್ಲೂ ಸಹ ಒಂದು ದಿವಸ ಸಂವಿಧಾನ ಸಮರ್ಪಣೆ ದಿನಾಚರಣೆ ಮಾಡಿ ಮುಗಿಸ್ಬಿಡ್ತಾರೆ. ಆದರೆ ನಮ್ಮ ಕರ್ನಾಟಕ ಕಲೆ ಸಂಸ್ಕೃತಿ ಮತ್ತು ಒಂದು ಎಲ್ಲ ಒಂದು ಇದಕ್ಕೆ ಎಲ್ಲ ರೀತಿಯಲ್ಲಿ ಒಂದು ಗೌರವಯುತವಾಗಿ ನಮ್ಮ ಕರ್ನಾಟಕ ಅಂತಲೇ ಪ್ರಪಂಚದಲ್ಲೇ ಗೌರವಯುತವಾದಂಥ ಒಂದು ರಾಜ್ಯ. ಕನ್ನಡದ ಹೃದಯವಂತರು ಎಲ್ಲ ವಿಚಾರದಲ್ಲೂ ಸಹ. ಅದೇ ರೀತಿಯಾಗಿ ನಮ್ಮ KGF ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲ ಬಾರಿ ವಿಸಿಟ್ ಕೊಟ್ಟಿದ್ದು KGFಗೆ, ಕೋಲಾರ ಸಿಂಗದಗಣಿ ಪ್ರದೇಶ. ಬಾಬಾ ಸಾಹೇಬರು ಯಾಕಂದರೆ ಅಲ್ಲಿ ಕಾರ್ಮಿಕರು, ಹೆಚ್ಚಾಗಿ ಕಾರ್ಮಿಕರು ಇಡೀ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಅತಿ ಹೆಚ್ಚು ಪ್ರಪಂಚದಲ್ಲಿ ಆಳವಾದ ಚಿನ್ನದ ಗಣಿಗಳು. ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರು, ಸಾವಿರಾರು ಕಾರ್ಮಿಕರು ಅವರ ಒಂದು ಯೋಗಕ್ಷೇಮ ವಿಚಾರಿಸೋದಕ್ಕೆ KGF ಬರ್ತಾರೆ. ಅದೇ ರೀತಿ ಕರ್ನಾಟಕ ಪ್ರತಿಯೊಂದಕ್ಕೂ ಅಷ್ಟೇ ಒಂದು ವಿಶ್ವ ಭೂಪಟದಲ್ಲಿ ವಿಶೇಷವಾದಂಥ ಸ್ಥಾನ ಪಡೆದಿದೆ. ಸಂಜಯ್ ಗೌಡ್ರು KPCC ಸಂಯೋಜಕರು ಡಾಕ್ಟರ್ ಸಂಜಯ್ ಗೌಡ್ರು. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಕಾರ್ಯಾಂಗ, ರಾಜ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಸಂವಿಧಾನದ ಒಂದು ಮೂಲ ವಿಭಾಗಗಳಾದಂಥ ಕಾರ್ಯಾಂಗ, ರಾಜ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾರಂಗ. ಅದೇ ರೀತಿಗೆ ಸಂಘಟನೆಗೆ ತವರೂರು ಕರ್ನಾಟಕ. ಅದರ ನಾಳೆ ಸಂಘಟನಾ ದಿನಾಚರಣೆ 5 ದಿನಗಳ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸಂಜಯ್ ಗೌಡರು, KPCC ಸಂಚಾಲಕರು ಸಂಜಯ್ ಗೌಡರು ವೇದಿಕೆಗೆ ಬರಬೇಕಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾರೆ. ಚಾಂದ್ ಪಾಷಾರವರು KPCC ಪದಾಧಿಕಾರಿಗಳು, ಮತ್ತು ಗಿರೀಶ್ರವರು ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಗೋಪಾಲಣ್ಣವರು ಪರ್ಯ ಮಹಾಸಭಾ ರಾಜ್ಯ ಕಾರ್ಯದರ್ಶಿಗಳು, ನಮ್ಮ ಕಾರ್ಯಾಧ್ಯಕ್ಷರಾದಂಥ ಪುಟ್ಟಣ್ಣಳ್ಳಿ ರಾಜಣ್ಣವರು ದಯವಿಟ್ಟು ವೇದಿಕೆಗೆ ಬರಬೇಕು. ರಾಮಕೃಷ್ಣ ಸರ್ ಅವರು ದಯವಿಟ್ಟು ರಾಮಕೃಷ್ಣ ಸರ್ ಅವರು ಬರಬೇಕು. ನಾವು ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಡೆದ ಈ ಜನ ಧನ್ಯರು. ನಾವು ವಿಭಿನ್ನತೆಯಲ್ಲಿ ಏಕತೆ, ಸಾವಿರಾರು ಜಾತಿಗಳು, ನೂರಾರು ಧರ್ಮಗಳು, ಸಾವಿರಾರು ಭಾಷೆಗಳು, ಸಾವಿರಾರು ರಾಜ್ಯ ಮನೆತನಗಳು ಇದಂಥ ಒಂದು ಇದರಲ್ಲಿ ನಮ್ಮ ಬ್ರಿಟಿಷರ ಎಲ್ಲ ಒಗ್ಗಟ್ಟಾಗಿ ಇದು ಮಾಡಿ ಸ್ವತಂತ್ರ ಪಡೆದ 1945 ಸ್ವಾತಂತ್ರ್ಯ ಪಡೆದ ನಂತರ ಒಂದು ದೊಡ್ಡ ಜವಾಬ್ದಾರಿ. ಇದರಲ್ಲಿ ನಾವೆಲ್ಲ ಭಾರತ ಒಕ್ಕೂಟವನ್ನು ಭಾರತನ ಹೆಂಗೆ ಒಗ್ಗೂಡಿಸ್ಬೇಕು, ಅದಕ್ಕೆ ನಾವು ಸಂವಿಧಾನ ಯಾವ ರೀತಿ ರಚಿಸ್ಕೋಬೇಕಂದಾಗ ನಮಗೆ ವಿಶ್ವದಲ್ಲೇ ಅತಿ ಹೆಚ್ಚು ವಿದ್ಯಾಭ್ಯಾಸ ಪಡೆದಿರತಕ್ಕಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಿರವರ ಹೆಗಲಿಗೆ ಅವರು ಪ್ರಪಂಚದಲ್ಲೇ ಒಂದು ಅತ್ಯುನ್ನತವಾದಂಥ ಸಂವಿಧಾನವನ್ನು ರಚಿಸಿಕೊಟ್ಟಂಥ ಮಹಾನ್ ಚೇತನ. ಈ ಭಾರತದಲ್ಲಿ ಎಲ್ಲದಕ್ಕೂ ಒಂದು ರಕ್ಷಣೆ ಕೊಟ್ಟಂಥವ್ರು. ಕಾಡು, ಪ್ರಾಣಿ, ಪಕ್ಷ, ಮನುಷ್ಯ, ಪ್ರಕೃತಿ, ನೀರು, ಗಾಳಿ ಎಲ್ಲ ಒಂದು ಪರಿಸರದಿಂದ ಪ್ರತಿಯೊಂದಕ್ಕೂ ರಕ್ಷಣೆ ಕೊಟ್ಟಂಥ ಭಾರತದ ಪಿತಾಮಹ, ಭಾರತದ ಸೂರ್ಯ, 2ನೇ ಸೂರ್ಯ. ನೆಲ್ಸನ್ ಮಂಡೇಲ ಅವರು ಒಂದು ಮಾತು ಹೇಳ್ತಾರೆ, ಪ್ರಪಂಚಕ್ಕೆ 2 ಸೂರ್ಯ, ಆದರೆ ಪ್ರಪಂಚಕ್ಕೆಲ್ಲ ಒಂದೇ ಸೂರ್ಯ, ಬೆಳಕು ಕೊಡೋ ಸೂರ್ಯ. ಆದರೆ ಭಾರತಕ್ಕೆ 2 ಸೂರ್ಯ, ಒಂದು ಬೆಳಕು ಕೊಡೋ ಸೂರ್ಯ, ಇನ್ನೊಂದು ಜೀವನ ಕೊಟ್ಟಂಥ ಸೂರ್ಯ. ವಿದ್ಯೆ, ಬುದ್ಧಿ ಮತ್ತು ಒಂದು ಭದ್ರತೆ, ಎಲ್ಲ ರೀತಿ ಮಹಿಳೆಯರಿಗೆ, ಬಡವರಿಗೆ, ಎಲ್ಲ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಓಟಿನ ಹಕ್ಕು, ಓದಿನ ಹಕ್ಕು, ಕಾರ್ಮಿಕ ಹಕ್ಕು ಮತ್ತು ಮೂಲಸೌಕರ್ಯ ಪ್ರತಿಯೊಂದೂ ಅವರು
ಅತ್ಯುನ್ನತವಾದಂಥ ಒಂದು ಸಂವಿಧಾನ ನೀಡಿದಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ತುಂಬ ವಿಶೇಷವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಹಲವಾರು ಗೌರವಯುತವಾಗಿ ಬಂದಿರತಕ್ಕಂಥ ಎಲ್ರಿಗೂ ನಾವು ಈ ಒಂದು ಒಕ್ಕೂಟದ ಪರವಾಗಿ ಹೃತ್ಪೂರ್ವಕವಾದಂಥ ಭೀಮ ಸ್ವಾಗತವನ್ನು ಕೋರುತ್ತೇವೆ. ಕಾರ್ಯಕ್ರಮ ಸ್ಟಾರ್ಟ್ ಆಗಲಿ, ಸಂಗೀತ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿ. ಮಾಲಾಡ್ತಾನೇನಾ? ಇಲ್ಲ, ಅವ್ರು ಬರಲಿ, ಇವರು ಬರ್ತಾರೆ, ವೆಂಕಟೇಶ್ವರ ಅವ್ರು ಬರ್ತಾರೆ. ಬಂದಾಗ ಅವರು ಒಂದೆರಡು ಹಾಡು ಕೇಳಿ, ಒಳ್ಳೆ ಸುಗಮ ಸಂಗೀತ ಆಮೇಲೆ ಆಡಿಸ್ಬಿಟ್ಟು ಸಾರ್ಗೆ ಸನ್ಮಾನ ಮಾಡಿ ಬೀಳ್ಕೊಡುಗೆ. ನಮ್ಮ ಈ ಒಂದು ಕಾರ್ಯಕ್ರಮನ ಮಾಧ್ಯಮ ಪ್ರಸಾರ ಮಾಡ್ತಕ್ಕಂಥ ನಮ್ಮ ಹೊಸಕೋಟೆ